ನಮಸ್ಕಾರ ರೀ ನಮ್ಮ ಮಂದಿಗೆ ನಾನ್ ನಿಮ್ಮ ಪುನೀತ. ಇವತ್ತು ನಾನು ಹುಬ್ಳಿಗೆ ಬಂದ್ಬಿಟ್ಟೆ ನೋಡ್ರಿ. ಯಾಕಂದ್ರೆ ಜಾತ್ರೆ ಸಮೀಪ ಬಂತ, ಜಾತ್ರೆ ಹಾಕೊಂಡ್ ಅಡ್ಡಾಡಕ್ ಅಂತೇಳಿ ಒಂದ್ ಜೋಡಿ ಅರ್ಬಿ ಒಯ್ಯಾಕಂತ ಬಂದಿದ್ದೆ. ಹುಬ್ಬಳ್ಳಿಯಾಗಿರೋ ನಮ್ಮ ಮಾಮಾರ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ 3 ಮಂದಿ ಕೂಡಿ ಬೈಕ್ ಹತ್ಕೊಂಡ ಸೀದಾ ಹುಬ್ಬಳ್ಳಿ ಸಿಬಿಟಿ ಕಡೆ ಹೋದಿವಿ. ಅಲ್ಲಿ ಹೋದ್ಮೇಲೆ ನಮಗ ಅಪರೂಪಕ್ಕೊಮ್ಮೆ ಕಾಣುವಂತ VIP ಭೇಟಿ ಆದ್ರ. ಅವ್ರು ಬೇರೆ ಯಾರು ಅಲ್ರಿ, ಅವರು ನಮ್ಮ ಮಾಮಾನ. ಆಮೇಲೆ ಇಷ್ಟು ಕೂಡಿ ನಡ್ಕೊಂತ ಸೀದಾ ನ್ಯಾಷನಲ್ ಮಾರ್ಕೆಟ್ ಕಡೆ ಹೋದಿವ್ರಿ. ನಮ್ಮ ಮಾಮ ಇದ್ರ ಬರೋ ಗಾಡಿಗೆ ಹೆದರಿ ಹೆಂಗ್ ಹೇಳತ್ತಾನ ನೋಡ್ರಿ. ಆಮೇಲೆ ಅಲ್ಲಿ ಹೋದ್ಮೇಲೆ ನ್ಯಾಷನಲ್ ಮಾರ್ಕೆಟಿಗೆ ಬೇಡ ಯು ಮಾಲಿಗೆ ಹೋಗೋಣ ಅಂತೇಳಿ ಡಿಸಿಷನ್ ಚೇಂಜ್ ಮಾಡಿದ್ರು ನೋಡ್ರಿ. ಯು ಮಾಲ್ ಮುಂದೋಗಿ ನಿಂತೀವಿ. ಅಲ್ಲೇ ದುಡು ಗಾಡಿ ಒಳಗೆ ಹಚ್ಚಿರೋ ಬಾದಾಮಿ ಮಿಲ್ಕ್ ನ ಕುಡಿಯಾಕ ನಿಂತೀವಿ. ನಾವ್ ಅಲ್ಲಿ ಹೋಗಿ ನಿಂತಿದ್ದ ತಡ ಅಣ್ಣ ನನಗೂ ಬಾದಾಮಿ ಹಾಲು ಕೊಡ್ಸ ಅಂತೇಳಿ ಒಂದ್ ಸಣ್ಣ ಹುಡುಗಿ ನನ್ನ ಕೇಳೇ ಬಿಡ್ತು. ನನ್ನ ಉತ್ತರ ಅದಕ್ಕೆ ಏನಾಗಿತ್ತಂದ್ರೆ ಅವಿ ಸೌಕಾರ ನಾನಲ್ಲ, ನಮ್ ಸೌಕಾರ ಇಲ್ಲಿ ಅದಾರ, ಇವ್ರನ್ನ ಕೇಳ ಅಂತೇಳಿ ನಾ ಹೇಳಿದೆ. ನಮ್ 3 ಮಂದಿ ಸೌಕಾರಗಳಕ್ಕಿಗೆ ಬಾದಾಮಿ ಹಾಲು ಕೊಡ್ಸೇ ಬಿಟ್ರು. ಅದಕ್ಕೆ ಆ ಹುಡುಗಿ ಸ್ವಲ್ಪ ಸಂತೋಷನೂ ವ್ಯಕ್ತಪಡಿಸಿದ್ರು. ನನಗಾಗ ಸಡನ್ ಆಗಿ ನಿಂದು ತಾಯಿ ಗುಣ ಅಂತೇಳಿ ಹಾಡ ನೆನಪು ಬಂತು. ಈ ಹಾಡನ್ನ ಒಬ್ಬಗ ಡೆಡಿಕೇಟ್ ಮಾಡಿರ ತಪ್ಪಕತ್ ಅಂತೇಳಿ ಇಬ್ಬರಿಗೂ ಸೇರಿ ಡೆಡಿಕೇಟ್ ಮಾಡಿದೆ. ಇಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ನಾವಲ್ಲಿ ಬಾದಾಮಿ ಹಾಲು ಕುಡ್ದ ಸೀದಾ ಯು ಮಾಲ್ ಒಳಗ ಹೋದಿವಿ. ಸ್ವಯಂ ಚಾಲಿತ ಮೆಟ್ಲುಗಳ ಮೇಲೆ ನಿಂತ್ಕೊಂಡ 2ನೇ ಅಂತಸ್ತಿಗೆ ಹೋಗಿ ಇಳಿದಿವಿ. ಅಲ್ಲಿರೋ ಒಂದ್ ಅಂಗಡಿಗೆ ಹೋಗಿ ಅಲ್ಲೊಂದು ಟಿ ಶರ್ಟ್ ಆರಿಸಿದ್ವಿ. ಆದ್ರೆ ಅಲ್ಲಿ ಯಾಕ ನಮ್ಗೆ ಶರ್ಟ್ ಲೈಕ್ ಆಗ್ಲಿಲ್ಲ ಅಂತೇಳಿ ಮತ್ ಬೇರೆ ಕಡೆ ಹೊಂಟಿವಿ. ಅಲ್ಲಿರೋ ಡಾರ್ಕ್ ಹೌಸ್ ಮುಂದ್ ನಿಂತ್ಕೊಂಡು ಒಂದೆರಡು ಫೋಟೋ ಹೊಡ್ಸ್ಕೊಂಡ ನಾವು ಮತ್ತೆ ಸೀದಾ ಬೇರೆ ಅಂಗಡಿಗೆ ಹೋದಿವಿ. ಅಲ್ಲಿ ಹೋದ್ಮೇಲೆ ನಮ್ಮ ಅಮ್ಮ ಫೋಟೋ ಹೊಡ್ಸ್ಕೊಳಕ್ ಅಂತೇಳಿ ಒಂದ್ 40 ಹಾಕೊಂಡ. ಆದ್ರೆ ಅವರು ಫೋಟೋ ಕಲಾವಿಲ್ಲ ಅಂತೇಳಿ ಹಾಕೊಂಡಿದ್ 40 ತೆಳಗಿಳಿಸಿದ್ರು. ಎಲ್ಲಾರು ಸೇರಿ ನಂಗೊಂದು ಅಂಗಿ ಆರಿಸಿದ್ರು. ಆದ್ರೆ ಅದು ನನಗೆ ಯಾಕೋ ಲೈಕ್ ಅನಿಸ್ಲಿಲ್ಲ ಅಂತೇಳಿ ಮತ್ತಿಷ್ಟು ಕೂಡಿ ಲಿಫ್ಟ್ ಹತ್ಕೊಂಡು ಬೇರೆ ಅಂಗಡಿಗೆ ಹೋದ್ವಿ. 3 ಮಂದಿ ಮಾವುಗಳು ಕೂಡಿ ನನಗೆ ಒಪ್ಪುವಂತಾದ ಅವ್ರಿಗೆ ಇಷ್ಟ ಆಗುವಂತಾದ ಒಂದು ಅಂಗಿ ಆರಿಸಿದ್ರು. ಆದ್ರೆ ಅದ್ರ ಪ್ರೈಸ್ 799 ಇತ್ತು. ಇದೆಲ್ಲ ನಮಗ್ ಹೊಂದಂಗಿಲ್ಲ ಅಂತೇಳಿ ನಾವು ಮತ್ತೆ ಸೀದಾ ನ್ಯಾಷನಲ್ ಮಾರ್ಕೆಟ್ ಕಡೆ ಹೋದ್ವಿ. ಅಲ್ಲಿ ನನಗೆ ಅಂತ ಅಂಗಿ ಸಿಗ್ಲಿಲ್ಲ. ಇವ್ರು ತಗೊಂಡ್ರಿ ಇಲ್ಲೇ ತಗೊಳ್ದು ಅಂತೇಳಿ ಮತ್ತು ಅಲ್ಲೇ ಕರ್ಕೊಂಡ್ ಬಂದ್ರು. ಅಲ್ಲಿ ಬಂದ್ಮೇಲೆ ನೋಡಿರ ಅಂಗಿ ಚೇಂಜ್ ಆಗ್ಬಿಟ್ಟಿತ್ತು. ಮತ್ತೆ ಅಂಗೋಟ್ ಮಾಡಿ ಅಲ್ಲಿ ಕೆಲ್ಸಕ್ಕಿರೋ ಕೇಳ್ಕೊಂಡು ಅಂಗಿ ಹುಡ್ಕಾಡ್ಕೊಂಡು ಹಾಕೊಂಡು ಕನ್ನಡಿ ಮುಂದ್ ನಿಂತೆ. ಆಮೇಲೆ ಅದ್ರ ತಕ್ಕ ಒಂದ್ ಪ್ಯಾಂಟ್ ಹುಡ್ಕೊಂಡು ಎಕ್ಸಿಲೇಟರ್ ಹತ್ಕೊಂಡು ವಿಡಿಯೋ ಮಾಡ್ಕೊಂತ ಸೀದಾ ಒಂದ್ ರೌಂಡ್ ಮಾಲ್ ಎಲ್ಲ ತಿರ್ಗಾಡ್ಕೊಂತ ಸೀದಾ ಹೊರಗೆ ಹೋದಿವಿ ನೋಡ್ರಿ. ಹೊರಗ್ ಬಂದ್ಮೇಲೆ ಇಷ್ಟು ಕೂಡಿ ಊಟ ಮಾಡಕ್ ಅಂತೇಳಿ ಹೋಟೆಲ್ಗೆ ಹೋದಿವ್ರಿ. ಹೋಟೆಲ್ಗೆ ಹೋದ್ಮೇಲೆ ಇವಂತ್ರಿ ತನಗ್ ತಾನೇ ಸೌಕಾರ ಅನ್ನುವಂಗ ಬಿಲ್ಡಪ್ ತಗೊಳತಿದ್ದಾರೆ. ಇವ ತನ್ನ ಹುಡುಗಿ ಜೊತೆ ವಿಡಿಯೋ ಕಾಲ್ ಒಳಗ ಮಾತಾಡಕತ್ತಿದ್ದ. ನಾವಿಬ್ರು ಮಾತಾಡ್ಕೋ ಗ್ಯಾಪ್ ಒಳಗ ಇವರು ಅಡಿಗೆನ ಆರ್ಡರ್ ಮಾಡಿ ಬಿಟ್ಟಿದ್ರು. ಆರ್ಡರ್ ಮಾಡಿದ ಅಡಿಗೆನ ಸರ್ವರ್ ಬಂದು ಪ್ಲೇಟ್ ಒಳಗ ಹಾಕಾಕತ್ತಿದ್ರು. ನಾವು ಊಟ ಅದು ಮಾಡಿ ಹೊರ ಬರೋ ಹುಡ್ದ 10 ಗಂಟೆ ಮೇಲಾಗಿತ್ತು. ಆಲ್ಮೋಸ್ಟ್ ಆಲ್ ಪಾನ್ ಅಂಗಡಿ ಎಲ್ಲ ಬಂದಾಗಿದ್ವು. ನಮ್ ಬೈಕ್ ಹಚ್ಚದಲ್ಲಿ ಹೋಗಮಟ ಯಾವಾರ ಪಾನ್ ಅಂಗಡಿ ಸಿಕ್ಕ್ರೆ ಅಲ್ಲಿ ಪಾನ್ ತಗೊಂಡ್ ತಿಂದು ಹೋದ್ರಾತ ಅಂತೇಳಿ ಖಾಲಿ ಉಡಾಪಿ ಮಾತಾಡ್ಕೊಂತ ಹೊಂಟಿವ್ರಿ. ನೋಡ್ರಿ ಈಕಿ ನನ್ನ ಹೆಂಡತಿ ಗಂಡ ಎಲ್ಲ ಸುಳ್ಳು. ಆಲ್ಮೋಸ್ಟ್ ಆಲ್ ಮುಕ್ಕಾಲ್ ದಾರಿ ಹೋದ್ಮೇಲೆ ಅಲ್ಲೊಂದು ಅಜ್ಜಿ ಪಾನ್ ಅಂಗಡಿ ತಕೊಂಡ ಕುಂತಿದ್ಲು. ಆ ಅಂಗಡಿಯಾಗ ಪಾನ್ ಕಟ್ಟಾಕ ಹೇಳಿದ್ವಿ. ಬಹಳ ದಿನ ಆದ್ಮೇಲೆ ಇಂತ ಸಣ್ಣ ಟಿವಿ ನೋಡಿದೆ. ಇನ್ನೂ ಇಂತ ಟಿವಿ ಅದಾವ ಅಂತೇಳಿ ನನಗೆ ನಾನು ಆಶ್ಚರ್ಯ ಪಟ್ಕೊಂಡೆ. ಆಮೇಲೆ ಇಷ್ಟು ಕೂಡಿ ಬೈಕ್ ಹತ್ಕೊಂಡ ಸೀದಾ ರೂಮ್ ಕಡೆ ಹೋದಿವಿ. 2ನೇ ಅಂತಸ್ತೊಳಗೆ ಇವ್ರು ರೂಮ್ ಇತ್ತ. ಮೆಟ್ಲ ಹತ್ಕೊಂಡ ಸೀದಾ ರೂಮ್ ಬಾಗಿಲ ಕಡೆ ಹೋಗಿ ನಿಂತೀವಿ. ಆಮೇಲೆ ಅದನ್ನ ಕಿಲಿ ತೆಗದ ಒಳಗ ಎಂಟ್ರಿ ಕೊಟ್ಟಿವಿ. ಒಳಗ ಹೋದ್ಮೇಲೆ ಅವ್ನು ಲೈಟ್ ಹಚ್ಚಿದ. ಆಮೇಲೆ ನಮ್ಮ ಮಾಮನ ಆಫೀಸ್ ಒಳಗೆ ಕೊಟ್ಟಿರೋ ಸಾಮಾನುಗಳನ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಮಗಂತ್ರಿ ಅಡ್ಡಾಡಿ ರಗಡಾಗಿ ಗಬಕ್ ನಾನು ಎಲ್ಲಕ್ಕೊಂದು ಹಾಸ್ಕೊಂಡು ಹಾಕೊಂಡಿದ್ದು ಒಂದು ಅಂಗಿನೂ ಕಳದ ಬನ್ನೇನ್ ಮೇಲೆ ದಬಾಕೊಂಡಿವಿ. ಎಲ್ಲಾರು ನಮ್ಮ 3 ಜಾತ್ರೆ ಬರ್ರಿ. ಮುಂದಿನ ನೋಡೋದ ಮತ್ ಸಿಗ್ತೇನ್ರಿ. ಅಲ್ಲಿವರೆಗೂ ಎಲ್ಲಾರ್ಗು ಟಾಟಾ ಬಾಯ್ ಬಾಯ್.